ಸೊ ಕಿರಣ್ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಬೆಳಿಗ್ಗೆ ಯಾನ ಅವ್ರ ಜೊತೆ ಆಟ ಆಡ್ತಾ ಇದ್ದಾಳೆ. ಒಂದೊಂದು ಸರಿ ಇಬ್ಬರು ಇದೇ ಥರ ಎಷ್ಟೊತ್ತವರೆಗೂ ಆಟ ಆಡ್ತಾರೆ. ಇವಾಗಂತೂ ಸೋಫಾ ಮೇಲೆ ಕುತ್ಕೊಂಡ್ರೆ ಮನೆ ಕಟ್ಟು ಅಂದ್ಬಿಟ್ಟು ಐಡೆಂಟ್ ಸಿಕ್ ಆಡೋಕ್ಕೆ ತುಂಬ ಇಷ್ಟ ಯಾನಾಗೆ. ಕಿರಣ್ ಇನ್ನೇನು ಆಫೀಸ್ಗೆ ಹೊರಟ್ರಲ್ಲ, ಅವಳು ಫುಲ್ ಬೇಜಾರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಸ್ವಲ್ಪ ಹೊತ್ತು. ಹಾಗೆ ಕಿರಣ್ದು ಐರನ್ಗೆ ಅಂತ ಎಲ್ಲ ಕೊಟ್ಟಿದ್ದೆ. ಇದೊಂದು ಚೆನ್ನಾಗಿದೆ, ಮನೆಗೆ ಬಂದು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಐರನ್ ಮಾಡಿ ಕೊಟ್ಬಿಡ್ತಾರೆ. ಅಷ್ಟೊತ್ತಿಗೆ ಯಾನ ಕೂಡ ಮಲ್ಕೊಂಡ್ಲು. ಹಾಗೆ ನಾನು ಕೂಡ ಊಟ ಮುಗಿಸ್ಕೊಂಡೆ. ಸಾಯಂಕಾಲಕ್ಕೆ ಅಂತ ಟೀ ಮಾಡಿದ್ದೆ, ಮತ್ತು ಪಕ್ಕದ ಮನೆಯವರು ಪಾಸ್ತಾ ಕೂಡ ಕೊಟ್ಟಿದ್ರು. ಸೊ ಯಾನಾಗೆ ಪಾಸ್ತಾ ಬೇಡ, ರ್ಯಾಡಿಶ್ ಮಾಡಿಬಿಟ್ರೆ ಅದೇ ಬೇಕು, ಇಷ್ಟಪಟ್ಟು ತಿಂತಾಳೆ. ಸೊ ಹಾಗೆ ಅವಳಿಗೂ ತಿನ್ನಿಸ್ದೆ. ಹಾಗೆ ಸೋರೆಕಾಯಿಯಿಂದ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಏನಾಗೆ ಫ್ರೆಶ್ ಅಪ್ ಮಾಡಿಸ್ಬಿಡೋಣ ಅಂತ ಮಾಡಿಸಿದ್ರೆ ಅವಳದು ಸ್ಪೈಕ್ ಎಲ್ಲ ಹೆಂಗೆ ಏರ್ಶಲ್ ಆಗಿದೆ ಕ್ಯೂಟಾಗಿ. ಈ ಥರ ಸೈಡಿಗೆ ಮಾಡಿದ್ರೆ ಒಳ್ಳೆ ಸ್ಕೂಲ್ ಹುಡುಗಿ ಥರ ಕ್ಯೂಟಾಗಿ ಕಾಣ್ತಾಳೆ. ಬಟ್ ನಾನು ಚೆನ್ನಾಗಿದೆ ಅಂತ ಸಾಕು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾಳೆ. ಹಾಗೆ ಏನಾದ್ರು ಹಳೆಯ ಫೋಟೋಸ್ ಎಲ್ಲ ನೋಡಿ ಅವಳ ರಿಯಾಕ್ಷನ್ ನೋಡಿ ಸಣ್ಣ ಪಾಪು ಇದ್ದಲ್ಲ, ಅದಕ್ಕೆ ಹಂಗೆ ಮೂತಿ ಮಾಡಿದ್ದೆ ನೀನು. ಎತ್ಕೊಂಡ್ರೆ ಅಡ್ಗೆ ಹೆಂಗ್ ಮಾಡ್ಲಿ ಹಿಂದೆ ಕುತ್ಕೋ. ಹಳೆ ಫೋಟೋ ನೋಡಿ ಯಾಕೆ ನನ್ನ ಫೇಸ್ ಆ ಥರ ಇದೆ ಅಂತೆಲ್ಲ ಕೇಳ್ತಾ ಇದ್ಲು. ಹಾಗೆ ಎತ್ಕೊ ಅಂತ ಇದ್ಲು, ಸ್ವೀಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗೆ ನಮ್ಮ ಮನೆ ಎದುರುಗಡೆ ಅವ್ರು ಬಂದ್ರಲ್ಲ, ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು, ಬ್ಯುಸಿಯಾಗಿದ್ಲು. ಸರಿ ಬೇಗ ಮಾಡಿಬಿಡೋಣ ಅಂತ ಸೋರೆಕಾಯ್ದು ಸ್ವೀಟ್ ಮಾಡ್ತಾ ಇದ್ದೀನಿ. ಅದನ್ನ ಫಸ್ಟು ತುರ್ಕೊಂಡ್ಬಿಟ್ಟು ಅದರಲ್ಲಿ ನೀರೆಲ್ಲ ತೆಗೆದು ಆಮೇಲೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಅದೇ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಗರ್ ಮತ್ತು ಮಿಲ್ಕ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೋರೆಕಾಯಿ ಹಲ್ವಾ ರೆಡಿ ಆಗಿಬಿಡುತ್ತೆ. ಹಾಗೆ ದೋಸೆಗೆ ಅಂತ ನೆನೆಸಿದ್ದೆ. ಈ ಥರ ಗ್ರೈಂಡರಲ್ಲಿ ಮಾಡಿದ್ರೆ ಆ ಬರೋ ದೋಸೆನೇ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ. ಸೊ ಹಾಗೆ ದೋಸೆ ಆಗದೆ ಹಾಗೆ ಹಲ್ವಾ ಕೂಡ ರೆಡಿ ಆಗಿತ್ತು. ಏನೋ ರಿಯಾಕ್ಷನ್ ನೋಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಹಲ್ವಾ. ಅಷ್ಟೊತ್ತಿಗೆ ಹಿಟ್ಟು ಕೂಡ ರೆಡಿ ಆಯಿತು. ಕಿರಣ್ ಕೂಡ ಆಫೀಸಿಂದ ಬಂದರು, ಅವರು ಕೂಡ ಟೇಸ್ಟ್ ಮಾಡಿದ್ರು. ಏನಾಗೂ ಊಟ ಮಾಡಿರುತ್ತೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.